ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ 2 ನವೆಂಬರ್ 2025ರಂದು ನಡೆದಂತಹ ಕೆಸೆಟ್ ಪರೀಕ್ಷೆಯ ತಾತ್ಕಾಲಿಕ ಫಲಿತಾಂಶ ಅಂದರೆ ಪ್ರೊವಿಷನಲ್ ಕಟ್ ಆಫ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಈಗ ನೀವು ತೆಗೆದುಕೊಂಡಿರುವ ಅಂಕಗಳನ್ನು ಹೇಗೆ ಚೆಕ್ ಮಾಡುವುದು, ಹಾಗೆ ಎಷ್ಟು ಜನ ಈ ಬಾರಿ ಕೆಸೆಟ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿದ್ದಾರೆ, ಮತ್ತು ಈ ವರ್ಷದ ಕಟ್ ಆಫ್ ಕ್ಯಾಟಗರಿ ವೈಸ್ ಎಲ್ಲಿಗೆ ನಿಂತಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಬ್ರೌಸರನ್ನು ಓಪನ್ ಮಾಡಿ KEA ಅಂತ ಸರ್ಚ್ ಮಾಡಿ. ಈ ಥರ ಸರ್ಚ್ ಮಾಡಿದ ಮೇಲೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ KEA ಹೋಮ್ ಅಂತ ಬರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕಾಣ್ತಿರುವಂತಹ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆ ನಂತರ ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2025 ಇದೆ, ಅದನ್ನು ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಮೊದಲನೇದಾಗಿ ಈ ಬಾರಿ ಎಷ್ಟು ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ದರು ಅಂತ ನೋಡೋದಾದರೆ ಸುಮಾರು 1,21,052 ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ರು. ಅದರ ಪೈಕಿ 8,383 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿದ್ದಾರೆ. ಓಕೆ, ಸೊ ಹಾಗಾದರೆ ಈಗ ನೀವು ಎಷ್ಟು ಅಂಕ ತೆಗೆದುಕೊಂಡಿದ್ದೀರಾ ಅಂತ ನೋಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ. ಓಕೆ, ವಿಷಯವಾರು ಅಂಕಪಟ್ಟಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಸಹ ಕೊಟ್ಟಿದ್ದಾರೆ, ಹಾಗೆ ನೇಮ್ ಸಹ ಕೊಟ್ಟಿದ್ದಾರೆ. ಓಕೆ, ರಿಜಿಸ್ಟರ್ ನಂಬರ್, ಇವು ಮೂರನ್ನು ಕೊಟ್ಟಿದ್ದಾರೆ. ಈ ಮೂರದರಲ್ಲಿ ಯಾವುದನ್ನಾದರೂ ನೀವು ಇಲ್ಲಿ ಮೇಲ್ಗಡೆ ಏನು ಕಾಣ್ತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ಸರ್ಚ್ ಮಾಡಿ ನಿಮ್ಮ ಅಂಕಗಳನ್ನು ನೀವು ತಿಳ್ಕೊಳ್ಬೋದು. ಓಕೆ, ಸೊ ಈ ರೀತಿ ಸರ್ಚ್ ಮಾಡಿ ನಿಮ್ಮ ಅಂಕಗಳನ್ನ ತಿಳ್ಕೊಳ್ಳಿ. ಸೊ ಇಲ್ಲಿ ಪೇಪರ್ 1 ಅಂಕ ಸಹ ಕೊಟ್ಟಿದ್ದಾರೆ, ಪೇಪರ್ 2 ಅಂಕಗಳನ್ನ ಸಹ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಈ ಒಂದು ಏನು ಪರೀಕ್ಷೆಯನ್ನು ಯಾರೆಲ್ಲ ಕ್ವಾಲಿಫೈ ಆಗಿದ್ದಾರೆ ಅಂತ ನೋಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಿರುವಂತಹ ಈ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಸಬ್ಜೆಕ್ಟ್ಗಳು ಎಲ್ಲ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಹಿಸ್ಟ್ರಿಯನ್ನು ಓಪನ್ ಮಾಡ್ತೇನೆ. ಓಕೆ, ಸೊ ಹಿಸ್ಟ್ರಿಯನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ಏನು ಅಪ್ಲಿಕೇಶನ್ ನಂಬರನ್ನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಸರ್ಚ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇದ್ದರೆ ನೀವು ಈ ಬಾರಿ ಕಟ್ ಆಫನ್ನು ಪ್ರೊವಿಷನಲಿ ಕ್ವಾಲಿಫೈಡ್ ಆಗಿದ್ದೀರಾ ಅಂತ ಅರ್ಥ. ಓಕೆ, ಸೊ ಹಾಗಾದರೆ ಈ ಬಾರಿ ಎಲ್ಲ ವಿಷಯಗಳ ಕಟ್ ಆಫ್ ಎಲ್ಲಿಗೆ ನಿಂತಿದೆ ಅಂತ ನೋಡೋದಾದರೆ ಸೊ ಒಂದು ನಿಮಿಷ. ಓಕೆ, ಸೊ ಈ ಬಾರಿ ಎಲ್ಲ ವಿಷಯಗಳ ಕಟ್ ಆಫ್ ಎಲ್ಲಿಗೆ ನಿಂತಿದೆ ಅಂತ ನೋಡೋದಾದರೆ ಇಲ್ಲಿ ಮೊದಲನೇ ಲಿಂಕನ್ನು ಕ್ಲಿಕ್ ಮಾಡಿ. ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫ್ ಪಟ್ಟಿ ಅಂತ ಇದೆ, ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಲ್ಲ ವಿಷಯಗಳ ಅಂದರೆ ಎಷ್ಟು ಸುಮಾರು 33 ವಿಷಯಕ್ಕೆ ಈ ಒಂದು ಪರೀಕ್ಷೆ ನಡೆದಿತ್ತು. ಓಕೆ, ಸೊ ಮೊದಲನೇದಾಗಿ ನೋಡ್ಬೋದು ನೀವು ಇಲ್ಲಿ ಕಾಮರ್ಸ್ ವಿಷಯದ್ದು ಇದೆ. ಓಕೆ, ಸೊ ಇಲ್ಲಿ ಕ್ಯಾಟಗರಿಗಳನ್ನ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಸ್ಲಾಟ್ಸ್ ಅವೈಲಬಲ್. ಓಕೆ, ಅಂದರೆ ಜನರಲಲ್ಲಿ 552 ಸೀಟ್ಗಳಿದ್ದವು. ಸೊ ಕ್ವಾಲಿಫೈಡ್ ಆಗಿದ್ದು ಎಷ್ಟು 640. ಓಕೆ, ಸೊ GMಗೆ ಈ ಸಲ ಕಟ್ ಆಫ್ ಎಷ್ಟಿದೆ ಅಂತಂದರೆ 172 ಇದೆ, PWD ಇದ್ದರೆ 146, ಹಾಗೆ ಟ್ರಾನ್ಸ್ಜೆಂಡರ್ ಇದ್ದರೆ 120. ಓಕೆ, ಈ ರೀತಿ ನಿಮ್ಮ ಕ್ಯಾಟಗರಿಯನ್ನು ನೋಡ್ಕೊಳ್ಳಿ. ಸೊ ಅದಕ್ಕೆ ಇರುವಂತಹ ಕಟ್ ಆಫನ್ನು ನೀವು ನೋಡ್ಕೊಳ್ಬೋದು. ಓಕೆ, ಇದೇ ರೀತಿ ಎಲ್ಲ ವಿಷಯಗಳ ಕಟ್ ಆಫನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇದೊಂದೇ PDF ಅಲ್ಲಿ ನೀಡಿದ್ದಾರೆ. ಓಕೆ, ಸೊ ಹಾಗಾದರೆ ಯಾರೆಲ್ಲ ಈ ಒಂದು ಕಟ್ ಆಫನ್ನು ಕ್ಲಿಯರ್ ಮಾಡಿದ್ದೀರಾ ನಿಮಗೆಲ್ಲ ಅಭಿನಂದನೆಗಳು. ಓಕೆ, ನಿಮ್ಮ ಖುಷಿಯನ್ನು ಕಮೆಂಟ್ ಮಾಡುವುದರ ಮುಖಾಂತರ ಹಂಚಿಕೊಳ್ಳಿ. ಹಾಗೆ ಯಾರ್ದು ಕಟ್ ಆಫ್ ಕ್ಲಿಯರ್ ಆಗಿಲ್ಲ ಸೊ ಅವರೆಲ್ಲ ಛಲ ಬಿಡದೆ ಮುಂದಿನ ಸಲ ಕಟ್ ಆಫನ್ನು ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.